ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ 18ನೇ ತಾರೀಕಿನ ರಾಹುಕೇತುವಿನ ಸ್ಥಾನ ಪರಿವರ್ತನೆಯ ಪ್ರಭಾವಗಳು ದ್ವಾದಶ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನು ನೋಡೋಣ. ನೋಡಿ, ರಾಹುಕೇತುಗಳು ಛಾಯಾಗ್ರಹಗಳು. ಆ ಛಾಯಾಗ್ರಹಗಳು ನಮ್ಮ ಬದುಕಿನ ಮೇಲೆ ಯಾವ ಸ್ಥಾನವನ್ನು ಒಂದು ಸಂಚಾರ ಮಾಡ್ತಾ ಇರುತ್ತೋ ಆಯಾ ಸಂಚಾರದ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ರಾಹುಕೇತುಗಳು ಏನಾದರೂ ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಗೋಚಾರದಲ್ಲಿ ಮರಣ ಭಯವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಏನಾದರೂ ಸಂಚಾರ ಮಾಡ್ತಾ ಇದ್ದರೆ ಸಂಪತ್ತಿನ ಹಾನಿಯನ್ನು ತೋರಿಸುತ್ತೆ. ಇನ್ನು ಮೂರನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಿದ್ರೆ ಬಹಳಷ್ಟು ಆನಂದವನ್ನು ಸಂತೋಷವನ್ನು ತೋರಿಸ್ತಕ್ಕಂಥದ್ದು. ನಾಲ್ಕನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇದ್ದರೆ ಬಹಳ ದುಃಖವನ್ನು ತೋರಿಸ್ತಕ್ಕಂಥದ್ದಾಗತ್ತೆ. ಇನ್ನು ಐದನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಇನ್ನು ಆರನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಸಂಪತ್ತಿನ ಅಭಿವೃದ್ಧಿಯನ್ನು ತೋರಿಸುವಂಥದ್ದು. ಇನ್ನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹಳ ನಷ್ಟವನ್ನು, ಬದುಕಿನಲ್ಲಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಸಾಂಸಾರಿಕ ಜೀವನದ ಏರುಪೇರುಗಳನ್ನು ತೋರಿಸುತ್ತೆ. ಇನ್ನು ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಪ್ರಾಣಕಂಟಕಗಳನ್ನು ತೋರಿಸ್ತಕ್ಕಂಥದ್ದು. ಇನ್ನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಬಹಳಷ್ಟು ಆರೋಗ್ಯ ಹಾನಿಯನ್ನು, ನಷ್ಟವನ್ನು ತೋರಿಸ್ತಕ್ಕಂಥದ್ದು, ಭಾಗ್ಯೋದಯಕ್ಕೆ ಕುಂಠಿತ ಆಗುವಂತಹದ್ದು ಆಗುತ್ತೆ. ಇನ್ನು 10ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಬದುಕಿನಲ್ಲಿ ಲಾಭಗಳನ್ನು, ಆನಂದಕರವಾದ ಘಟನೆಗಳನ್ನು, ವಿದೇಶ ಪ್ರಯಾಣದ ಯೋಗಗಳನ್ನು, ದೊಡ್ಡ ದೊಡ್ಡ ಪದವಿಗಳನ್ನು ಸೂಚನೆ ಮಾಡುತ್ತೆ. ಇನ್ನು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಬಹಳಷ್ಟು ವ್ಯಯ ಅಂದರೆ ಖರ್ಚನ್ನು ತೋರಿಸ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ಏನಾದರೂ ರಾಹುಕೇತುಗಳು ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಈ ಫಲಗಳನ್ನು ನಾವು ನುಡಿಬೇಕಾಗತ್ತೆ. ಅಂತಹದ್ರಲ್ಲಿ ರಾಹುಕೇತುಗಳು 18 ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. 18 ತಿಂಗಳುಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ಸುದೀರ್ಘವಾಗಿ ಅವರವರ ಫಲಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಶನಿ, ಗುರು ಈ 2 ಗ್ರಹಗಳನ್ನು ಬಿಟ್ಟರೆ ಇನ್ನು ನೇರವಾಗಿ ಬಹಳ ದೀರ್ಘಕಾಲದಲ್ಲಿ ಅವರವರು ಫಲಾನುಫಲಗಳನ್ನು ಕೊಡ್ತಕ್ಕಂಥದ್ರಲ್ಲಿ ರಾಹುಕೇತುಗಳು ಬಹಳ ಪ್ರಮುಖರಾಗಿರ್ತಾರೆ. ಹಾಗಾಗಿ ಈ ರಾಹುಕೇತುವಿನ ಸ್ಥಾನ ಸಂಚಾರದ ಪರಿವರ್ತನೆಗಳಿಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರಬಹುದು, ಯಾವ್ಯಾವ ರಾಶಿಯವರು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಂತೋಷವನ್ನು, ದುಃಖವನ್ನು ಅನುಭವಿಸಬಹುದು ಅನ್ನೋದನ್ನು ಈಗ ನೋಡಬಹುದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಈ ಒಂದು ರಾಹುಕೇತುವಿನ ಸಂಚಾರದಿಂದ ಸಿಗತ್ತೆ ಅನ್ನೋದನ್ನು ಈಗ ನಾವು ಗಮನಿಸೋಣ. ರಾಹು ಇಲ್ಲಿ 4ನೇ ಮನೆಗೆ ಬರ್ತಾ ಇದ್ದಾನೆ ಮತ್ತು ಕೇತು 10ನೇ ಮನೆಗೆ ಸಂಚಾರವಾಗ್ತಾ ಇದೆ. ಈ 4 ಮತ್ತು 10ನೇ ಮನೆಗೆ ರಾಹುಕೇತುವಿನ ಸಂಚಾರವಾಗ್ತಾ ಇರೋದ್ರಿಂದ ಹಲವಾರು ರೀತಿಯಲ್ಲಿ ನಿಮಗೆ ಸಮಸ್ಯೆಗಳು ಬಂದು ಎರಗಬಹುದು. ಉದಾಹರಣೆಗೆ ನಿಮಗೆ ಸಂಗಾತಿಯ ಜೊತೆಗೆ, ತಂದೆ ತಾಯಿಯಂದರ ಜೊತೆಗೆ, ಸ್ನೇಹಿತರ ಜೊತೆಗೆ, ತುಂಬ ಆತ್ಮೀಯರೊಟ್ಟಿಗೆ ಸಮಸ್ಯೆಗಳು ಎದುರಾಗುತ್ತವೆ, ವೈಮನಸ್ಯಗಳು ಎದುರಾಗುತ್ತವೆ 4ನೇ ಮನೆಯ ರಾಹುವಿನ ಪ್ರಭಾವದಿಂದ. ಅದೇ ರೀತಿಯಾಗಿ ಅದು ಶನಿ ಮನೆಯಾಗಿದೆ. ಶನಿ ಪಂಚಮ ಸ್ಥಾನದಲ್ಲಿ ಬೇರೆ ಇದ್ದಾನೆ. ಪಂಚಮಾರಿಷ್ಟ ದೋಷಗಳನ್ನು ಕೊಡ್ತಾ ಮಕ್ಕಳೊಟ್ಟಿಗೆ ದ್ವೇಷಗಳು, ಸಂತಾನದ ಸಮಸ್ಯೆಗಳು, ಕೌಟುಂಬಿಕ ಜೀವನದಲ್ಲಿ ಬಹಳ ಏರಿಳಿತಗಳು, ಕುಟುಂಬದಲ್ಲಿ ಶಾಂತಿಯನ್ನು ಕಳೆದುಕೊಳ್ತಕ್ಕಂಥದ್ದು, ತಾಯಿಗೆ ವಿಪರೀತವಾದಂತಹ ಆರೋಗ್ಯದ ಏರುಪೇರುಗಳು ಉಂಟಾಗುವಂತಹದ್ದು. ಹೀಗೆ ಒಂದಲ್ಲ ಎರಡಲ್ಲ ಹಲವು ರೀತಿಯಾದಂತಹ
ಸಮಸ್ಯೆಗಳನ್ನು ತಂದು ಹಾಕ್ತಾನೆ. ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಕೇತು 10ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಕೇತು ಕೆಲಸ ಕಾರ್ಯಗಳಲ್ಲಿ ವಿಘ್ನವನ್ನು ಕೊಡ್ತಾನೆ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಸೃಷ್ಟಿ ಮಾಡ್ತಕ್ಕಂತಹದ್ದು, ಒಂದು ಕೆಲಸ ಕಾರ್ಯಗಳನ್ನು ಕಳೆದುಕೊಳ್ತಕ್ಕಂತಹ ಭೀತಿ, ಅದರಲ್ಲೂ ಸರ್ಕಾರಿ ಕೆಲಸದವ್ರಿಗೆ ಇದು ಸಮಸ್ಯೆ ಜಾಸ್ತಿ. ಇನ್ನು ಖಾಸಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ದಿಢೀರಂಥ ಟ್ರಾನ್ಸ್ಫರ್ನ ಯೋಗಗಳು, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕಾಗತ್ತೆ, ವಿದೇಶಯಾನದ ಯೋಗ ಸಿಗತಕ್ಕಂತಹದ್ದು. ಆದರೆ ಅದು ಯೋಗವೋ ಅವಯೋಗವೋ ನೀವು ಹೋದ ನಂತರ ಅದು ನಿರ್ಣಯ ಆಗತ್ತೆ. ಆಸ್ತಿ ವಿಚಾರದಲ್ಲಿ, ವಾಹನದ ವಿಚಾರದಲ್ಲಿ, ವೈಯಕ್ತಿಕ ಜೀವನದ ವಿಚಾರದಲ್ಲಿ ಹಲವಾರು ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ವಾಹನದಿಂದ ಅವಘಡಗಳು ಉಂಟಾಗತಕ್ಕಂಥದ್ದಾಗುತ್ತೆ. ಇದು ಯಾವುದೇ ಕಾರಣಕ್ಕೂ ಹೆದರಿಸುವಂತಹದ್ದು ಆಗ್ತಾ ಇಲ್ಲ. ಸಮಸ್ಯೆಗಳಿದೆ, ನಿಮ್ಮ ಹುಷಾರಿನಲ್ಲಿ ನೀವು ಇರಿ ಅನ್ನುವಂತಹ ಮಾತು. ಕೆಲವೊಬ್ಬರು ಎರ್ರಾಬಿರ್ರಿ ಡ್ರೈವ್ ಮಾಡುವಂಥದ್ದು, ಅಕ್ಕಪಕ್ಕದಲ್ಲಿ ಬೇರೆಯವ್ರ ಗಾಡಿ ಬರ್ತಾ ಇದೆ, ಎಷ್ಟು ರ್ಯಾಶ್ ಡ್ರೈವ್ ಮಾಡಬಾರ್ದು, ಸ್ಪೀಡಾಗಿ ಹೋಗಬಾರ್ದು ಅನ್ನುವಂಥದ್ದಿಲ್ಲ. ಹೋಗಿ ನೀವು ಹೈವೇ ರೀತಿನಲ್ಲಿ ಹೋಗಿ, ನಾರ್ಮಲ್ ರೋಡ್ಗಳಲ್ಲಿ ನಾರ್ಮಲ್ ರೋಡ್ ಥರ ಹೋಗಿ, ಹೈವೇನಲ್ಲಿ ಸ್ಪೀಡ್ ಲಿಮಿಟ್ಸ್ಗಳನ್ನು ನೋಡ್ಕೊಳ್ಳಿ. ಹೈವೇ ಅಂದ ತಕ್ಷಣ ಏನು ಎಲ್ಲ 150 160ರಲ್ಲಿ ಹೋಗಬೇಕು ಅಂತೇನಿಲ್ಲ. ಈಗ 100 120 ಎಲ್ಲ ತುಂಬ ಸಹಜವಾಗಿ ಒಂದು ಚಿಕ್ಕ ಕಾರು ಸಹ ಹೋಗ್ಬಿಡುತ್ತೆ. ಏನಕ್ಕೆ ಟ್ರಾಫಿಕ್ ರೂಲ್ಸ್ ಮಾಡಿರ್ತಾರೆ, ಅದು ಬೇರೆ ಬೇರೆ ಇನ್ನೂ ಝೋನ್ಸ್ಗಳಿರುತ್ತವೆ ಅಥವಾ ಕರ್ವ್ಸ್ಗಳಿರುತ್ತವೆ, ಅಥವಾ ಅಲ್ಲಿ ಬೇರೆ ಇನ್ಯಾವುದೋ ಒಂದು ಬೇರೆ ರೀತಿಯಾದಂತಹ ಜಂಕ್ಷನ್ಗಳು ಬರಬಹುದು. ನಿಮ್ಮ ಪಾಡಿಗೆ ನೀವು ಏಕಾಏಕಿ ಹೋಗ್ಬಿಡೋದು ಅಲ್ಲ. ಕೆಲವೊಮ್ಮೆ ನಾವು ಕರೆಕ್ಟಾಗಿದ್ರೂ ನಮ್ಮ ಸುತ್ತಮುತ್ತ ಬರೋರು ಕರೆಕ್ಟಾಗಿರೋದಿಲ್ಲ. ಹಾಗಾಗಿ ವಾಹನವನ್ನು ಚಾಲನೆ ಮಾಡಬೇಕಾದಾಗ ತುಂಬ ಹುಷಾರಾಗಿರಬೇಕು. ಅವಘಡಗಳ ಉಂಟಾಗುವ ಸಾಧ್ಯತೆಗಳು ಇದ್ದಾವೆ, ಹುಷಾರಾಗಿರಿ. ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕುಳಗಳು ಜಾಸ್ತಿ ಆಗುವಂಥದ್ದು, ನಿಮ್ಮ ಮನೆಯ ಹಿರಿಯರ ಅನಾರೋಗ್ಯಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು, ವೈಯಕ್ತಿಕ ಬದುಕಿನಲ್ಲಿ ಹಲವು ರೀತಿಯಾಗಿರ್ತಕ್ಕಂತಹ ಒಂದು ತಾಪತ್ರೆಗಳು ಉಂಟಾಗುವಂಥದ್ದಾಗತ್ತೆ. ಸ್ವಲ್ಪ ಹುಷಾರಾಗಿ ಇರಬೇಕು. ಮನೆಯಲ್ಲಿರುವಂತಹ ಅನೇಕ ವಿಧದ ತೊಂದರೆ ತಾಪತ್ರೆಗಳು ಹೆಚ್ಚಿಗೆ ಆಗಿಬಿಡುವಂಥದ್ದಾಗತ್ತೆ. ಒಂದು ಸ್ವಲ್ಪ ನೀವು ಈ ಒಂದು ನೈಋತ್ಯ ಮೂಲೆಯ ದಿಕ್ಕಿನ ಪ್ರಯಾಣವನ್ನು ಜಾಸ್ತಿ ಮಾಡಿ, ನೈಋತ್ಯ ದಿಕ್ಕನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳಿ. ಹೆಚ್ಚಿನ ಲಾಭವನ್ನು ನೀವು ವೃಶ್ಚಿಕ ರಾಶಿಯವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಈ ಒಂದು ರಾಹುಕೇತುವಿನ ಸಂಚಾರವು ನಿಮಗೆ ಎರಡೂ ಸಹ ಬಹಳ ಒಂದಿಷ್ಟು ಕಠಿಣದಾಯಕವಾದಂತಹ ಪರಿಸ್ಥಿತಿಯನ್ನು ತಂದು ಕೊಡ್ತಾ ಇರೋದ್ರಿಂದ ದಿನಾಂಕ 14ನೇ ತಾರೀಕು 5ನೇ ತಿಂಗಳು 2025ರಂದು ಗುರುಗ್ರಹ ಏನು ಬದಲಾವಣೆ ಆಗ್ತಾ ಇದೆ, ಆ ಗುರುಗ್ರಹ ಬದಲಾವಣೆ ಆಗುವಂತಹ ಸಮಯದಲ್ಲೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ರಾಹು ಕೇತು ಸಮೇತ ಸರ್ವಗ್ರಹದ ಶಾಂತಿ ಪೂಜೆಯನ್ನು ಮಾಡಿ ಒಂದು ವಿಶೇಷವಾದ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಮಹಾಯಾಗದಲ್ಲಿ ನೀವು ಸಹ ರಾಹುಕೇತು ಶಾಂತಿಯನ್ನು ಮಾಡಿಸಿ, ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಗುರುಬಲವೂ ಸಹ ಇಲ್ಲ, ಗುರುಬಲದ ಅನುಗ್ರಹಕ್ಕೋಸ್ಕರ ಗುರು ಪ್ರಾರ್ಥನೆಯನ್ನು ಸಹ ನೀವು ಮಾಡಿ ವಿಶೇಷವಾದ ದೈವದ ಅನುಗ್ರಹವನ್ನು, ದೇವರ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಈ ಮಹಾಯಾಗ ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ 14ನೇ ತಾರೀಕು ನಡೆಯುವಂತಹ ವಿಶೇಷವಾದ ಮಹಾಯಾಗ, ಗುರು ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಬಂದು ಪಾಲ್ಗೊಂಡು ಗುರು ಯಾಗದ ನಂತರದಲ್ಲಿ ಕೊಡುವಂತಹ ಅಕ್ಷತೆಯನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ರಕ್ಷಾ ಕವಚವನ್ನು ಕೈಗೆ ಕಟ್ಕೋಬೇಕು ಅಥವಾ ಕತ್ತಿನಲ್ಲಿ ಧರಿಸಬೇಕು. ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಏಳಿಗೆಗಳನ್ನು ರಾಹುಕೇತು ಮತ್ತು ಗುರುವಿನಿಂದ ಉಂಟಾಗಬಹುದಾಗಿರ್ತಕ್ಕಂತಹ ಅನೇಕ ತಾಪತ್ರಯಗಳಿಂದ ನೀವು ಬಚಾವಾಗೋದಕ್ಕೆ ಸಾಧ್ಯ ಇದೆ. ತಾವೆಲ್ಲರೂ ಸಹ ಬಂದು ದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲರ ಜೀವನದಲ್ಲಿರುವಂತಹ ಒಂದು ಅನೇಕ ಎಡರು ತೊಡರುಗಳನ್ನು ನಿವಾರಣೆ ಮಾಡಿಕೊಂಡು ದೇವರ ಒಂದು ಅನುಗ್ರಹಕ್ಕೆ ಪಾತ್ರವಾಗಿ ನಡೆಯುವಂತಹ ಸ್ಥಳ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲಿಪುರದ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ಇದೇ 14ನೇ ತಾರೀಕು ಮೇ ಎಂದು ಎಲ್ಲರೂ ಬಂದು ಪಾಲ್ಗೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ರಾಹುಕೇತುವಿನ ಸ್ಥಾನದ ಸಂಚಾರದ ಫಲ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.